ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪೊಲೀಸ್ ಅಧಿಕಾರಿಗಳೇ ಮತ್ತೆಲ್ಲ ಪದಾಧಿಕಾರಿಗಳೇ, ಎಲ್ಲ ವಿಶ್ವಕರ್ಮ ಸಂಘದ ಎಲ್ಲ ಪದಾಧಿಕಾರಿಗಳೇ ಮತ್ತು ಯುವಕ ಮಿತ್ರರೇ ಮತ್ತು ಪೋಷಕ ಮಿತ್ರರೇ, ವಿದ್ಯಾರ್ಥಿಗಳೇ, ಪ್ರತಿಭೆ ಅನ್ನೋದು ಎಲ್ಲರಲ್ಲೂ ಕೂಡ ಇರೋದಿಲ್ಲ. ಆದರೆ ಕೆಲವರಲ್ಲಿ ತನ್ನಕ್ಕೆ ತಾನೇ ದೈವ ಸೃಷ್ಟಿಯಾಗಿ ಬಂದ್ಬಿಟ್ಟಿರುತ್ತೆ. ದೈವ ಸೃಷ್ಟಿ ಅಂತಾರೆ. ಆ ದೈವ ಸೃಷ್ಟಿಯನ್ನು ತಮಗೆ ಬಂದಿದೆ ಅಂತ ವಿದ್ಯಾರ್ಥಿಗಳೆಲ್ಲ ಬಂದಿದ್ದೀರಿ. ಬಹಳ ಸಂತೋಷದ ವಿಚಾರ ಏನಂದರೆ, ಸಮಾಜಕ್ಕೆ ಸೇವೆ ಮಾಡಬೇಕು ಅಂತ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಮೊದಲಿಗೆ ಅವರಿಗೆ ನಮ್ಮೆಲ್ಲರ ಪರವಾಗಿ, ಸಮಾಜದ ಪರವಾಗಿ ಅವರಿಗೆ ಧನ್ಯವಾದಗಳು ಅರ್ಪಿಸೋಣ. ಇಂಥ ಸಮಾಜಮುಖಿಯ ಕಾರ್ಯಕ್ರಮಗಳು ಹಮ್ಮಿಕೊಂಡು, ಇನ್ನೂ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡು ಸಾಕಷ್ಟು ನಿಮ್ಮ ವಿಶ್ವಕರ್ಮ ಸಮಾಜಕ್ಕೆ ಬಹಳ ಹಿಸ್ಟ್ರಿ ಇದೆ. ಯಾಕೆಂದರೆ ಶಿಲ್ಪಿಗಳು ಕೆತ್ತನೆ ಮಾಡಿಕೊಳ್ಳುವ ಆಗಿರ್ಬೋದು, ಅಥವಾ ಪೂಜೆ ಪುನಸ್ಕಾರಗಳಲ್ಲಾಗಿರ್ಬೋದು, ಸಮಾಜದಲ್ಲಿ ಆಚಾರ ವಿಚಾರಗಳಾಗಿರ್ಬೋದು, ಎಲ್ಲದರಲ್ಲೂ ಕೂಡ ನೀವು ಸ್ವಲ್ಪ ಸ್ಪೆಷಲ್ ಆಗಿರ್ತೀರಿ. ಯಾಕೆಂದರೆ ನಾವು ಬಹಳ ನಿಕಟವರ್ತಿಗಳು ನಿಮಗೆ. ಯಾಕೆಂದರೆ ನಮ್ಮನೆ ಪಕ್ಕದಲ್ಲೇ ಆಚಾರ್ಯರಿದ್ದರು. ಅವ್ರ ಮನೆಯಲ್ಲೇ ನಾನು ಜಾಸ್ತಿ ಬೆಳೆದಿದ್ದೀನಿ. ಅವರ ಒಡನಾಟ ನನಗೆ ಜಾಸ್ತಿ ಇರೋದಕ್ಕೆ ಆ ವಿಶ್ವಕರ್ಮ ಅಂದರೆ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಅಂಥ ಸಂತೋಷದ ವಿಚಾರ ನಮಗೆ. ಅವರಿಂದ ಸಾಕಷ್ಟು ಸಂಪ್ರದಾಯಗಳನ್ನು ನಾವು ಕಲ್ತ್ಕೊಂಡಿದ್ದೀವಿ. ಅದಕ್ಕೆ ಈ ಕಾರ್ಯಕ್ರಮ ಬರಲೇಬೇಕು ಅಂತ ನಾನು ಬಂದೆ. MLA ಪ್ರೋಗ್ರಾಮ್ ಇದೆ, ಇವಾಗ ಅರ್ಜೆಂಟ್ ನಾನು ಹೋಗ್ಬೇಕಾಗಿದೆ. ವಿದ್ಯಾರ್ಥಿಗಳೇ, ಈ ಪ್ರತಿಭೆ ಅನ್ನೋದು ಸಮಾಜ ಯಾಕೆ ನಿಮಗೆ ಈ ರೀತಿ ಪುರಸ್ಕಾರ ಕೊಡ್ತಾ ಇದೆ ಅಂದರೆ, ನೀವೆಲ್ಲ ಸಮಾಜಕ್ಕೆ ಕಣ್ಣುಗಳಾಗಲಿ, ಈ ದೇಶದ ಉನ್ನತ ವ್ಯಾಸಂಗ ಮಾಡಿ ಮುಂದಿನ ದಿನಗಳಲ್ಲಿ ಈ ದೇಶಕ್ಕೆ ಆಸ್ತಿ ಆಗಲಿ ಅಂತ ನಾವು ಎಲ್ಲ ಸಮಾಜವನ್ನು ನಿಮಗೆ ಪುರಸ್ಕಾರ ಮಾಡ್ತಾ ಇದ್ದಾರೆ. ಅದನ್ನು ನೀವು ಚೆನ್ನಾಗಿ ಮನದಷ್ಟು ಮಾಡಿಕೊಂಡು ಈ ಪುರಸ್ಕಾರವನ್ನು ಸ್ವೀಕರಿಸಿದ ಮೇಲೆ ನಿಮಗೆ ಜವಾಬ್ದಾರಿಗಳಿರ್ತದೆ. ಜವಾಬ್ದಾರಿ ಹೆಚ್ಚು ಮಾಡಿದಾಗೆ ಆ ಜವಾಬ್ದಾರಿಗಳನ್ನು ತಗೊಂಡು ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಮತ್ತು ಸಮಾಜ ದೇಶಕ್ಕೆ ಆಸ್ತಿ ಆಗಲಿ ಅಂತ, ಆಮೇಲೆ ಒಳ್ಳೆ ಎಜುಕೇಶನ್ ಇದೆ ಮುಂದಕ್ಕೆ. ಇಷ್ಟಕ್ಕೆ ತೃಪ್ತಿ ಆಗಬೇಡಿ. ನೀವೇನು ಅಂದ್ಕೊಂಡಿದ್ರೆ ಮಕ್ಕಳು ನಾನು ಇವಾಗ ಏನು ಪ್ರತಿಭೆ ಬಂದ್ಬಿಟ್ಟಿದೆ ಅಂತಲ್ಲ, ನೀವೇನು ಸಾಧನೆ ಸ್ವಲ್ಪ ಸಾಸಿವೆ ಕಾಲದಷ್ಟು ಆಗಿದೆ ಅಷ್ಟೇ. ಇನ್ನು ಮುಂದೆ ಒಳ್ಳೆ ನೀಟ್ ಎಕ್ಸಾಮ್ಸ್ ಇದೆ, JEE ಎಕ್ಸಾಮ್ಸ್ ಇದೆ, IAS ಇದೆ, IPS ಇದೆ. ಇಂಥ ದೊಡ್ಡ ಮಟ್ಟದಲ್ಲಿ ನಾವು ಯೋಚನೆ ಮಾಡಬೇಕು. ನಿಮ್ಮ ಮನಸ್ಸು ಕೇಂದ್ರೀಕೃತ ಮಾಡಿಕೊಂಡು ಒಳ್ಳೆಯ ಸಂಸ್ಕೃತಿಯಿಂದ ಮಕ್ಕಳು ಓದಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ನೀವು ಉನ್ನತ ಸ್ಥಾನಕ್ಕೆ ಪಡಿತೀವಿ. ಅದಕ್ಕೋಸ್ಕರ ಆ ದೃಷ್ಟಿಯಲ್ಲೇ ಇಟ್ಕೊಂಡು ಇವಾಗ ಯಾವ ಮೂಡಲ್ಲಿ ಇದ್ದೀರೋ ಅದೇ ಮೂಡಲ್ಲಿ, ಸಮಾಜದಲ್ಲಿ ಸಾಕಷ್ಟು ಕೆಟ್ಟದ್ದು ಒಳ್ಳೆಯದು ಎರಡೂ ಇದ್ದೇ ಇರುತ್ತೆ. ನಾವು ಆಯ್ಕೆ ಮಾಡ್ಕೊಳ್ಬೇಕಾದ್ರು ಒಳ್ಳೆಯದನ್ನು ಆಯ್ಕೆ ಮಾಡ್ಕೋಬೇಕು. ಒಳ್ಳೆಯವರ ಸಹವಾಸ ಮಾಡಬೇಕು. ಒಳ್ಳೆಯವರ ಜೊತೆಲಿ ಇದ್ರೆ ನಾವು ಯಾವತ್ತೂ ಕೂಡ ಉದ್ಧಾರ ಆಗ್ತೀವಿ. ನಾವೆಲ್ಲ ಒಳ್ಳೆಯವ್ರ ಜೊತೆಲಿ ಇದಕ್ಕೆ ನಾವು ಆಫೀಸರ್ ಆಗಿರೋದು ಎಲ್ಲ ಗೊತ್ತಿರುತ್ತೆ, ನಮ್ಮ ಸಮಾಜದಲ್ಲಿ ಎಲ್ಲ ಗೊತ್ತಿರುತ್ತೆ. ಆದರೂ ಕೂಡ ನಾವು ಯಾವುದನ್ನು ಸ್ವೀಕರಿಸಬೇಕು, ಯಾವುದನ್ನು ಸ್ವೀಕರಿಸಬಾರ್ದು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇರಬೇಕು ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಮಾಧ್ಯಮಗಳಿಗೆ ಮೊಬೈಲನ್ನು ಸ್ವಲ್ಪ ಕಡಿಮೆ ಮಾಡಲೇಬೇಕು. ಮೊಬೈಲಲ್ಲಿ ಸಾಕಷ್ಟು ಒಳ್ಳೆಯ ವಿಚಾರಗಳಿವೆ. ಅದನ್ನು ಒಳ್ಳೆಯ ವಿಚಾರಗಳು ಮಾತ್ರ ಸ್ವೀಕರಿಸಿ ನಿಮ್ಮ ವಿದ್ಯೆಗೆ ಪೂರಕವಾಗುವಂತಹ ರೀತಿಯಲ್ಲಿ ಮ್ಯಾಟರ್ನ ಕಲೆಕ್ಟ್ ಮಾಡಿಕೊಂಡು ಮುಂದುವರಿಬೇಕು ಅಂತ ಹೇಳ್ತಾ, ಉನ್ನತ ವ್ಯಾಸಂಗ ಪಡೆದು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನ ಹಸನಾಗಲಿ. ನಿಮ್ಮ ಎಲ್ಲ ರೀತಿಯಲ್ಲೂ ಕೂಡ ನೀವು ಒಳ್ಳೆಯ ಉನ್ನತ ಸ್ಥಾನ ಅಲಂಕರಿಸಿ. ಅಲ್ಲಿದ್ದಾಗ ನಮ್ಮ ಇಂಥ
ಸಂಘದವರು ನಮಗೆ ಪುರಸ್ಕಾರ ಮಾಡೋದಕ್ಕೆ ಸಾರ್ಥಕ ಆಗತ್ತೆ. ಅದಕ್ಕೋಸ್ಕರ ಸಾರ್ಥಕ ನಿಮ್ಮ ಮನೆಗೆ ಶಿಕ್ಷಣ ಒಂದೇ ನಮ್ಮ ಮನೆಗೆ ದಾರಿದೀಪ. ಶಿಕ್ಷಣ. ಕೋಲಾರ ಜಿಲ್ಲೆಯಲ್ಲಿ ಯಾವ ನದಿ ನಾಲೆಗಳು ಏನೂ ಇಲ್ಲ. ರೈತರು ಎಲ್ಲರೂ ಕೂಡ ಬಹಳ ಕಷ್ಟಗಳಲ್ಲಿದ್ದಾರೆ. ಮಳೆ ಬಂದ್ರೆ ಆಯ್ತು, ಇಲ್ಲ ಅಂದ್ರೆ ಇಲ್ಲ. ಆ ನಿಟ್ಟಿನಲ್ಲಿದ್ದಾಗ ಎಲ್ಲ ನಮ್ಮ ಕೋಲಾರ ಜಿಲ್ಲೆನೇ ಒಂದು ಬರಡು ಪ್ರದೇಶನೇ. ಅದಕ್ಕೋಸ್ಕರ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಮಗೆ ಶಿಕ್ಷಣವೇ ಒಂದು ಆಸ್ತಿ, ಶಿಕ್ಷಣವೇ ಆಸ್ತಿ ಅಂತ ಓದ್ಕೊಂಡು ಉನ್ನತ ಸ್ಥಾನಗಳನ್ನು ಅಲಂಕರಿಸಬೇಕು ಅಂತ ಹೇಳ್ತಾ, ಇಷ್ಟು ಹೇಳಲು ಅವಕಾಶ ಕೊಟ್ಟಂತ ವೇದಿಕೆಯವರಿಗೂ ನನ್ನನ್ನು ಕರೆಸಿ ಬರಲೇಬೇಕು ಅಂತ ಅಂದರು. ಬರಲೇಬೇಕಾಯ್ತು, ನಾನು ಬಂದೆ. ಅದಕ್ಕೋಸ್ಕರ ತಾವು ತಮಗೂ ಮತ್ತು ಎಲ್ರಿಗೂ ಕೂಡ ನನ್ನನ್ನು ಕರೆಸಿ ಎರಡು ಮಾತುಗಳನ್ನು ಹೇಳಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ರಿಗೂ ವಂದಿಸ್ತಾ ನಾನು ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.